ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇದರೆಯ ಸೌಖ್ಯವ ಅಕ್ರೂರ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇದರೆಯ ಸೌಖ್ಯವ ಕಾಲ ಕಾಲಕ್ಕೆ ಮಳೆಗಳಾಗಿ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸುಖದೆ ಬೆಳೆದು ಪ್ರಜೆಗಳೆಲ್ಲ ಸುಖದೆ ನಳಿನ ನಾಪನ ಸ್ಮರಣೆಯಲ್ಲಿ ನಳಿನ ನಾಪನ ಸ್ಮರಣೆಯಲ್ಲಿ ಕಾಲ ಭಜಿಸುತ್ತೀರ್ಪದೆ ಕಾಲವರಿತು ಭಜಿಸುತ್ತೀರ್ಪದೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇದರೆಯ ಸೌಖ್ಯವ. ಅಕ್ರೂರ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೆ ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಕೇಳು ರಾಜನೇ ಬರಿಲಾಲಿಸಿಗ, ಕೇಳು ರಾಜನೇ ಕೇಳು ರಾಜನೇ ಪರಿಲಾಲಿಸಿಗ, ಕೇಳು ರಾಜನೇ ಉಮಮಾದಿ ಸಾದಿಗಳು ಸ್ವಾಮಿಯ ದಯಾದಿ ಉಮಮಾದಿ ಸಾದಿಗಳು ಸ್ವಾಮಿಯ ದಯಾದಿ ಪ್ರೇಮದಿಂದ ರಾಜಾದೋಳ್ ಪ್ರೇಮದಿಂದ ರಾಜಾದೋಳ್ ವಿರೋಧಿ ಈಗ ಕೇಳು ರಾಜನೇ ಪರಿಲಾಲಿಸಿಗ, ಕೇಳು ರಾಜನೇ ಪ್ರಭು. ಮುಂದೇನು? ಬಹಳ ಸಂತೋಷ. ಈ ಪೀಠವನ್ನು ಅಲಂಕರಿಸು. ಹಾಗೆ ಪ್ರಭು. ಕೃತವರ್ಮ. ಮಹಾಪ್ರಭು. ಸೈನ್ಯಾಧಿಪ ಸೈನ್ಯವೆಂದಿಪೋದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂದಿಪೋದು ಸೈನ್ಯಾಧಿಪ ಶತ್ರುರಾಜ ಮಗೆ ಇತ್ತು ಕಾಣಿಕೆಯ ಶತ್ರುರಾಜರ ಮಗೆ ಇತ್ತು ಕಾಣಿಕೆಯ ತಪ್ಪದೆ ತಂದು ಒಪ್ಪಿಸು ತಲಿಹರೆ ಸೈನ್ಯಾಧಿಪ ಸೈನ್ಯವೆಂದಿಪೋದು ಸೈನ್ಯಾಧಿಪ ಕೃತವರ್ಮ. ಮಹಾಪ್ರಭು, ರಾಜ್ಯದ ರಣೋತ್ಸವವನ್ನು ಹೇಗಿಟ್ಟಿರುವೆ ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಭೂಪಾನಲ್ಲಿ ಚೆನ್ನಯ್ಯ ಭೂಪಾನಲ್ಲಿ ಚೆನ್ನಯ್ಯ ವಾಕ್ಯಮನೀಗ ಭೂಪಾನಲ್ಲಿ ಚೆನ್ನಯ್ಯ ಭೂಪಾನಲ್ಲಿ ಚೆನ್ನಯ್ಯ ವಾಕ್ಯಮನೀಗ ಭೂಪಾನಲ್ಲಿ ಚೆನ್ನಯ್ಯ ಉತ್ತೀಚರಿ ಪಸೈನ್ಯ ಎತ್ತ ಪೊಗರು ಉತ್ತೀಚರಿ ಪಸೈನ್ಯ ಎತ್ತ ಪೊಗರು ಗಗನದಲ್ಲಿ ಅಪ್ಪಳಿಸುವೆ ಭೂಪಾನಲ್ಲಿ ಚೆನ್ನಯ್ಯ ವಾಕ್ಯಮನೀಗ ಭೂಪಾನಲ್ಲಿ ಚೆನ್ನಯ್ಯ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಶತ್ರುಗಳನ್ನೆಲ್ಲ ಸೆಡೆಬಡಿದು ಎಲ್ಲೆಲ್ಲೋ ಶಾಂತಿಯನ್ನುಂಟು ಮಾಡುತ್ತಿರುವಿರಿ. ಮತ್ತೇನಪ್ಪಣೆ? ಬಹಳ ಸಂತೋಷ. ಎಂತ ಧನ್ಯನು ನಾ ಇಂಥ ವೀರರ ಪಡೆದ ಧರೆಯಳು, ಎಂತ ಧನ್ಯನು ನಾ. ಕೃತವರ್ಮ. ಮಹಾಪ್ರಭು. ಅಕ್ರೂರ. ಮಹಾಪ್ರಭು.
ಎಂತ ಧನ್ಯನು ನಾ, ಇಂಥ ವೀರರ ಪಡೆದ ದರೆಗಳು ಎಂತ ಧನ್ಯನು ನಾ. ಕಂತು ಹವನ ಚಿಂತ ಮಾಲ್ಪ ಮಂತ್ರಿ ಮಾನ್ಯರು ಇರುವ ಎಂದರು. ಕಂತು ಹವನ ಚಿಂತ ಮಾಲ್ಪ ಮಂತ್ರಿ ಮಾನ್ಯರು ಇರುವ ಎಂದರು. ವೀರ ಶೂರರು ನಿಮ್ಮ ಶೌರ್ಯದಿ, ವೀರ ಶೂರರು ನಿಮ್ಮ ಶೌರ್ಯದಿ ಅರುಷಗೊಂಡೆನು ಮನದಳು, ಅರುಷಗೊಂಡೆನು ಮನದಳು, ಅರುಷಗೊಂಡೆನು ಮನದಳು. ಎಂತ ಧನ್ಯನು ನಾ, ಇಂಥ ವೀರರ ಪಡೆದ ದರೆಗಳು ಎಂತ ಧನ್ಯನು ನಾ. ನಿನ್ನಂತ ಕ್ರೂರ ನಿನ್ನಂತ ಕೃತವರ್ಮನನ್ನು ಪಡೆದ ನಾನೇ ಧನ್ಯನು. ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ಪನ್ನಗ ಶಯನನ ಉನ್ನತಿ ಹೋಲುವ ಇನ್ಯಾರಿರುವರು ಈ ಯುಗದ. ಮಹಾಪ್ರಭು, ಪನ್ನಗ ಶಯನನ ಉನ್ನತಿ ಹೋಲುವ ಇನ್ಯಾರಿರುವರು ಈ ದರೆಯೋ. ಸನ್ನಿವೇಶವನ್ನರಿತ ದೈತ್ಯರು, ಸನ್ನಿವೇಶವನ್ನರಿತ ದೈತ್ಯರು ಬಲ್ವ ಕೃಷ್ಣ ಎನ್ನನು ಜನಾಗಿರಲು. ಬಲ್ವ ಕೃಷ್ಣ ಎನ್ನನು ಜನಾಗಿರಲು ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ಇಂಥ ಸುಗುಣ ಸಂಪನ್ನನ ಸತ್ಸಂಗವಿರಲಾಗಿ ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ಅಕ್ರೂರ, ನಿಮ್ಮ ಪೀಠವನ್ನು ಅಲಂಕರಿಸಿ. ಹಾಗೆ ಆಗಲಿ ಮಹಾಪ್ರಭು. ಯಾರಲ್ಲಿ ಬಲಭದ್ರನಿಗೆ ಜಯವಾಗಲಿ. ಸಮಾಚಾರವೇನು? ಹಸ್ತಿನಾವತಿಯಿಂದ ದುರ್ಯೋಧನ ಬರುತ್ತಿರುವರು. ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರೋನೆ, ಅವನನ್ನು ಉಚಿತ ಮರ್ಯಾದೆಯೊಂದಿಗೆ ಬರಮಾಡಿ. ಗುರುದೇವ ನಮಸ್ಕರಿಸುವೆನು. ನಿನಗೆ ಶುಭವಾಗಲಿ ಕುರು ರಾಜ. ಈ ಪೀಠವನ್ನು ಅಲಂಕರಿಸು. ಯಾರಲ್ಲಿ ದುರ್ಯೋಧನ ಅಂದದ ಶಿಲೆ ಎರಡು ಕುಣಿದಾಡಿವೆ, ಅಂದದ ಶಿಲೆ ಎರಡು ಕುಣಿದಾಡಿವೆ. ಅದರ ಪನ್ನೀರ ಪರಿಮಳ ಹೂವಿರು. ಅಂದದ ಶಿಲೆ ಎರಡು ಕುಣಿದಾಡಿವೆ.
ಮೋಹಿನಿ ಎಂಬುದು ಇವಳೆಸರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ಆಹಾ ಮಂತ್ರಿ ಇವಳೆಸರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ನಾಯಕಿಯೇ ನಿನಗೆ ಹಿಡಿಯುವಲ್ಲವೇ ನಾಯಕಿಯೇ ನಿನಗೆ ಹಿಡಿಯುವಲ್ಲವೇ ನಾಯಕಿಯೇ ನಿನಗೆ ಹಿಡಿಯುವಲ್ಲವೇ ಮನಸ್ಸನ್ನು ಕೆಣಕುವ ಚಲುವಲ್ಲವೇ ನಿನ್ನ ಮನಸ್ಸನ್ನು ಕೆಣಕುವ ಚಲುವಲ್ಲವೇ ಅಂತದ ಸಿಲೆಯೆರಡು ಕುಣಿದಾಡಿವೆ ಅದರ ಪನ್ನಿನ ಪರಿಮಳ ಹೂಕಿರಿ ಅಂತದ ಸಿಲೆಯೆರಡು ಕುಣಿದಾಡಿವೆ ಆ ಅಗ್ರಜ ಆ ಮಂತ್ರಿ ಮಹಾಪ್ರಭು ಮಹಾಪ್ರಭು
ಬಲೆ ಬಲೆ ಗುರುದೇವ ಬಲೆ ಬಲೆ ಕ್ರೂರ ಅಕ್ರೂರ ಮಹಾಪ್ರಭು ಮೃದೋಲ್ಮ ಗುರುದೇವ ಅಕ್ರೂರ ಮೃದೋಲ್ಮ ದುರ್ಯೋಧನ ಅಕ್ರೂರ ಮಹಾಪ್ರಭು ಮೃದೋಲ್ಮ ಮಹಾಪ್ರಭು ದುರ್ಯೋಧನ ಬಲೆ ಬಲೆ ಅಂದದ ಸೀರೆ ಎರಡು ಕುಣಿದ ಅಂದದ ಸೀರೆ ಎರಡು ಕುಣಿದ ಅದರ ಪನ್ನೀರ ಪರಿಮಳ ತೂಗಿ. ಅಂದದ ಸೀರೆ ಎರಡು ಕುಣಿದ ಅಂದದ ಸೀರೆ ಎರಡು ಕುಣಿದ ಅಂದದ ಸೀರೆ ಎರಡು ಕುಣಿದಾಡಿವೆ. ದುರ್ಯೋಧನ ಗುರುದೇವ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ಮಾವನವರು ಗಾಂಧಾರಿ ಅತ್ತೆಯವರು ಎಲ್ಲರೂ ಕ್ಷೇಮದಿಂದಿರುವರೆ ಹೌದು ಗುರುದೇವ ಕ್ಷೇಮದಿಂದಿರುವರು ಬಹಳ ಸಂತೋಷ. ನೀನು ಬಂದ ಸಮಾಚಾರವೇನು? ಗುರುದೇವ ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಲೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು. ನಾನು ನಿಮ್ಮನ್ನು ಹಾಗೂ ಯಾದವ ಸೈನ್ಯವನ್ನು ಅಪೇಕ್ಷಿಸಿದೆನು. ಬಹಳ ಸಂತೋಷ. ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರ್ಯಕ್ಕೆ ನಾ ಹರುಷವನಾಗ್ತೆ. ಗುರುದೇವ ಗುರುರಾಜ, ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರ್ಯಕ್ಕೆ ನಾ ಹರುಷವನಾಗ್ತೆ. ಕೌರವೇಂದ್ರ ಶ್ರೀ ಹರಿಯು ಸಹಿತವದ ಕೌರವೇಂದ್ರ ಶ್ರೀ ಹರಿಯು ಸಹಿತವದ ಒಲಬಲವನ್ನು ನೆರವು ಮಾಡಿಕೋ. ಒಲಬಲವನ್ನು ನೆರವು ಮಾಡಿಕೋ. ಕುರುಪತಿಯೇ ಒಲಪಾಂಡವರ ಕುರುಪತಿಯೇ ಒಲಪಾಂಡವರ ದರೆಗುಡಿಸಲು ಅನುಕೂಲವಿತ್ತು ಕೇಳಿ. ದರೆಗುಡಿಸಲು ಅನುಕೂಲವಿತ್ತು ಕೇಳಿ. ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರ್ಯಕ್ಕೆ ನಾ ಹರ್ಷವನಾಗ್ತೆ. ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಬಹಳ ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆ ಎಂಬ ಸಂಗತಿಯು ಅಸಂಗತವಾಯಿತಲ್ಲ. ಗುರುದೇವ, ನಾನೇನೋ ಬಹಳ ರಹಸ್ಯವಾಗಿಯೇ ಹೋದೆನು. ಆದರೆ ಈ ವಿಚಾರವು ಪಾಂಡವರಿಗೆ ಹೇಗೆ ತಿಳಿಯಿತೋ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು.
ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡೇ ಬಂದಿರುವೆಯಾ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಮುದ್ರಾ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬರಮಾಡಿಕೋ. ಕೃತವರ್ಮನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಆಗಲಿ ಗುರುದೇವ. ನಿನಗೆ ಶುಭವಾಗಲಿ ಕುರುರಾಜ. ಪಾಂಡವರು 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 ಈ ಗದ ಮಹಾಗದ ಕುರು ಸಾಮ್ರಾಜ್ಯದ ಆಯುಧ. ಈ ಗದ ಮಹಾಗದ ಕುರು ಸಾಮ್ರಾಜ್ಯದ ಆಯುಧ. ಸರಿಸಮರುಂಟೆ ಭಾರತದೊಳಗೆ ಬುಗಿಲ್ ಬುಗಿಲ್ ಎಂದು ಮೆರೆಯುತ್ತಲಿರುವೆ. ಸರಿಸಮರುಂಟೆ ಭಾರತದೊಳಗೆ ಬುಗಿಲ್ ಬುಗಿಲ್ ಎಂದು ಮೆರೆಯುತ್ತಲಿರುವೆ. ಛೇದಿಸಿ ಶಿರಗಳ ಹರಿಸುವೆನೋ, ಛೇದಿಸಿ ಶಿರಗಳ ಹರಿಸುವೆನೋ. ಚಲವ ಜಯಿಸಿ ನಾ ಬರುವೆನು ನಾ, ಚಲವ ಜಯಿಸಿ ನಾ ಬರುವೆನು ನಾ, ಚಲವ ಜಯಿಸಿ ನಾ ಬರುವೆನು ನಾ. ಈ ಗದ ಮಹಾಗದ ಕುರು ಸಾಮ್ರಾಜ್ಯದ ಆಯುಧ. ಈ ಗದ ಮಹಾಗದ ಕುರು ಸಾಮ್ರಾಜ್ಯದ ಆಯುಧ. ಕುರುಕ್ಷೇತ್ರದ ಆಯುಧ. ಆತನು ನನ್ನ ಮೇಲೆ ಕುಪಿತಗೊಂಡು ನನ್ನಗ್ರಜನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಕೇಳಿಕೊಂಡು ಹಿಂತಿರುಗಿರುವನು. ಅಗ್ರಜನಾದ ಬಲಭದ್ರನು ತನ್ನ ಸೇನೆಯನ್ನು ಸಜ್ಜುಗೊಳಿಸುತ್ತಿರುವನು. ಅಗ್ರಜನು ಆಲಾಯುಧವನ್ನು ಹಿಡಿದು ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೀಗ ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯಶಕ್ತಿಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಆತನನ್ನು ತೊಂದರೆಗೊಳಿಸಿ ಮಾಯಾ ಚಿಂತನೆಗೆ ಗುರಿಪಡಿಸಿದರೆ ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ದುರ್ಯೋಧನ ಚಿಂತನೆಯನ್ನು ಮರೆಸಿ ಭೂಸಂಚಾರ ಮಾಡುವಂತೆ ಪ್ರೇರೇಪಿಸುವೆನು. ಅದೋ ಅಗ್ರಜನು ಈ ಮಾರ್ಗವಾಗಿಯೇ ಬರ್ತಿರುವನು. ಯೋಗಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಜಾಗೃತಳಾಗು. ಇದೇನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇದೇನಿದು? ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಅಯ್ಯೋ ವಿಧಿಯೇ, ಈಗ ನಾನೇನು ಮಾಡಲಿ? ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಯ್ಯೋ ವಿಧಿಯೇ, ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಗೋವಾರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ಕೋಪದಲ್ಲಿ. ಗೋವಾರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸಲು ನಾ, ಅಯ್ಯೋ ಕೊಂದ ಪಾಪವ ಪರಿಹರಿಸಲು ನಾ ಕಾಣೆನು ಈ ಜಗದಿ. ಅಯ್ಯೋ ಕಾಣೆನು ಈ ಜಗದಿ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಇದೇನಿದು? ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಅಯ್ಯೋ
ಈಗ ನಾನು ಏನು ಮಾಡಲಿ? ಬಲಭದ್ರ ದೇವ, ಸಾತ್ಯಕಿ, ಯಾಕೆ ಚಿಂತಾಕ್ರಾಂತರಾಗಿರುವರಲ್ಲ? ನಾನು ಏನೆಂದು ಹೇಳಲಿ ಸಾತ್ಯಕಿ? ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು ಸಾತ್ಯಕಿ. ಈ ಗೋಹತ್ಯೆ ನಿವಾರಣೆಗೆ ಬಲ್ಲವರಲ್ಲಿ ಆಲೋಚಿಸೋಣ. ಬಲ್ಲವರು ಎಂದರೆ ಯಾರು? ಇದಾರಲ್ಲ ನಮ್ಮ ಶ್ರೀಕೃಷ್ಣ ಪರಮಾತ್ಮರು. ಕೃಷ್ಣನನ್ನು ಈಗಲೇ ಬರಮಾಡು, ನಾನು ಅವನಲ್ಲೇ ಆಲೋಚಿಸುವೆನು. ಹಾಗೆಯೇ ಆಗಲಿ. ಅಗ್ರಜ, ನಮಸ್ಕರಿಸುವೆನು. ನಿನಗೆ ಶುಭವಾಗಲಿ ಕೃಷ್ಣ. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನಣ್ಣ? ಕೃಷ್ಣ, ನಾನು ಏನೆಂದು ಹೇಳಲಿ? ಈ ವಿಚಾರವನ್ನು ಹೇಳುವುದಕ್ಕೆ ನನಗೆ ಭಯವಾಗುತ್ತಿರುವುದು. ಏನಾಯ್ತಣ್ಣ? ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು ಕೃಷ್ಣ. ಅಣ್ಣ, ನಾನು ಇಂದು ಗೋಹತ್ಯೆ ದೋಷಕ್ಕೆ ಗುರಿಯಾಗಿರುವೆನು ಕೃಷ್ಣ. ಏನು ಗೋಹತ್ಯೆಯನ್ನು ಮಾಡಿದೆಯಾ? ಹೌದು ಕೃಷ್ಣ. ಗೋಹತ್ಯೆಯು ಮಹಾ ಪಾಪವಲ್ಲವೇ ಅಣ್ಣ? ಹೌದು ಕೃಷ್ಣ. ಮುಂದೆ ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ಅಥ ಬಗ್ಗೆ ನಾನಾದೆ ಗತಿಯನ್ನು ತೋರದೆ ಕೃಷ್ಣ. ಅತ್ತ ಬಗ್ಗೆ ನಾನಾದೆ ಗತಿಯೇನು ತೋರದೆ ಮತಿ ಮಂದನಾದೆ ಋಷುಭ ಹತ್ಯೆಯ ಗೈದು ಕೃಷ್ಣ. ಮತಿ ಮಂದನಾದೆ ಋಷುಭ ಹತ್ಯೆಯ ಗೈದು ತೋರಿಸು ನೀ ಬತವ ಕೃಷ್ಣ, ತೋರಿಸು ನೀ ಬತವ ಕೃಷ್ಣ. ಕೃಷ್ಣ ಕೃಷ್ಣ, ಅಣ್ಣ, ಇದಕ್ಕೊಂದು ಪ್ರತೀಕಾರವನ್ನು ನೀನೇ ಹೇಳು, ನಾನು ಅದರಂತೆ ಮಾಡುವೆನು ಕೃಷ್ಣ. ಅಣ್ಣ, ಇಂದಿನಿಂದ 28 ದಿನಗಳವರೆಗೂ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯಕ್ಷೇತ್ರ ದರ್ಶನ ಮಾಡಿ ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರಲ್ಲ ಅಣ್ಣ, ಹಾಗೇ ಮಾಡು. ಓ, ಹಾಗಾದರೆ ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು ಕೃಷ್ಣ. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸು ಕೃಷ್ಣ. ಆಗಲಿ ಅಣ್ಣ. ಬಲಭದ್ರ, ಸಾತ್ಯಕಿ, ಈಗ ತಾನೇ ದುರ್ಯೋಧನ ಪಕ್ಷವಾಗಿ ನಿಲ್ಲುತ್ತೇನೆ ಅಂತ ಹೇಳಿ ನೀವು ಭೂ ಸಂಚಾರಕ್ಕೆ ಹೊರಟರೆ ಆ ದುರ್ಯೋಧನ ಗತಿ? ಸಾತ್ಯಕಿ, ಕೌರವರು ಪಾಂಡವರು ಒಡೆದಾಡಿ ಮಡಿಯಲಿ, ನನಗಾಗಬೇಕಾಗಿದ್ದೇನು? ನನಗೆ ಈ ಗೋಹತ್ಯೆ ಪಾಪವು ಪರಿಹಾರವಾದರೆ ಅಷ್ಟೇ ಸಾಕು. ನಾನಿಂದ ಪಾಪ ಆಗೋಯ್ತು. ನನಗೆ ಬೇಕಾದದ್ದು ಅಷ್ಟೇ. ಅಗ್ರಜನು ಭೂಸಂಚಾರವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ಭಾರತ ಮಹಾಯುದ್ಧವೊಂದೇ ಸಮಾಪ್ತಿಗೊಳಿಸುವೆನು. ಕೃಷ್ಣ, ಕಷ್ಟವಯ್ಯ ಕಷ್ಟ ನಿನ್ನ ಸಹವಾಸ. ಇಲ್ಲದ ದೋಷಾರೋಪಣ ಬಲಭದ್ರ ಮೇಲೆ ತಂದೊಡ್ಡು ಆತನನ್ನು ಸ್ಥಳಭ್ರಷ್ಟನಾಗುವಂತೆ ಮಾಡಿರುವೆಯಲ್ಲ, ಇನ್ನು ನಮಗಳ ಗತಿ ಏನು ಮಾಡುವೆಯೋ? ಸಾತ್ವಿಕಿ, ನಿನಗೆ ಭಯವೇಕೆ? ನಿರಾಯುಧನಾಗಿ ನಾನು ಪಾಂಡವರ ಕಡೆ, ಹಲಾಯುಧನಾಗಿ ಅಣ್ಣನ ಕೌರವರ ಕಡೆ ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಉಪಾಯ ಮಾಡಿದನು. ನಡೆ, ಹಸ್ತಿನಾವತಿಗೆ ಹೋಗಿ ದುರ್ಯೋಧನಾದಿಗಳಿಗೆ ವಿವೇಕವನ್ನು ಹೇಳಿ ನೋಡೋಣ. ಹಾಗೆಯೇ ಆಗಲಿ. ಕೃಷ್ಣ
ಕಳೆದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ಮನಸ್ಸಿನ ಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಎನ್ನೋ ಬಿಟ್ಟಿಲ್ಲವೇ ಅಣ್ಣ ನಿನ್ನಿ ಹುಚ್ಚುತನದ ಭ್ರಾಂತಿ? ಅಡ್ಡ ಬಂದವರ ಎದೆಯ ಬಗೆದು ಬಾಹುಬಲಗೊಳಿಸುತ್ತಿರುವ ಪಾಂಡವರ ದಾಯಾದಿಗಳ ರುಂಡ ಮುಂಡವನ್ನು ಚೆಂಡಾಡುವುದೇ ಬಿಡುವುದಿಲ್ಲ. ಆ ಕುರುಕುಲದವರ ಅಟ್ಟಹಾಸ ಅದಷ್ಟೇ ಮಟ್ಟಿಗಿದೆ, ಮಾಡಲೇಬೇಕು. ಪಡ ಗುರುಕುಲವ ಕಡಿದಿಡಲೆಂದು ದೃಢಪಡಿಸಿದನು ಬಡದಿಯಲು. ಪಡ ಗುರುಕುಲವ ಕಡಿದಿಡಲೆಂದು ದೃಢಪಡಿಸುವನು ಬಡದಿಯಲು. ಜನರ ಒಡಲ ಕಡಿದಿಡಲು ತಲೆಗರಲು ನಿಲ್ಲುವುದಿರುವುದು ವಿಧ ವಿಧದೆ. ಜನರ ಒಡಲ ಕಡಿದಿಡಲು ತಲೆಗರಲು ನಿಲ್ಲುವುದಿರುವುದು ವಿಧ ವಿಧದೆ. ಮದಾಂತ ಗುರುಕುಲ ವಿಧಾರಿಕೆ ಬಡವದಾಂತ ಗುರುಕುಲ ವಿಧಾರಿಕೆ. ಪಡ ಗುರುಕುಲವ ಕಡಿದಿಡಲೆಂದು ದೃಢಪಡಿಸುವನು ಬಡದಿಯಲು. ದೃಢಪಡಿಸುವನು ಬಡದಿಯಲು. ದೃಢಪಡಿಸುವನು ಬಡದಿಯಲು. ಅಡಿ ಅಡಿಗೂ ಅಡಿ ಅಡಿಗೂ ಅಡ್ಡಗಟ್ಟಿ ಆಳುತ್ತಿರುವ ಆ ಕೌರವರ ಕ್ರೂರ ಚಿತ್ತಗಳು ನನ್ನ ಚಿತ್ತಕ್ಕಿನ್ನು ಕಿಚ್ಚನ್ನು ಹೆಚ್ಚಿಸುತ್ತಿವೆ. ವಿಷಪ್ರಾಸನ, ಕಪಳದ್ಯುತ್ಯ, ಕೈಯಲ್ಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತಸವನ್ನು ಮನಸ್ಸಿಕೊಳ್ಳಿ. ಅವರೆಂತಹ ಬಲಶಾಲಿಯಾದರೂ ಸರಿ ಅವರ ರಕ್ತವನ್ನು ಸೀಳಿ ಬಿಡುತ್ತೇನೆ. ಇಲ್ಲವಾದರೆ ನಮಗೆಲ್ಲಣ್ಣ ಶಾಂತಿ, ಇನ್ನೆಲ್ಲಿ ವಿಶ್ರಾಂತಿ? ವೈರಿ ಗುರುಕುಲಾದ ಮನನು ವಂಚಿಸಿದನ. ವೈರಿ ಗುರುಕುಲಾದ ಮನನು ವಂಚಿಸಿದನ. ಸಿರಿಯಂ ನಡೆದು ದುರಹಂಕಾರದೆ ವೈರಿ ಗುರುಕುಲಾದ ಮನನು ವಂಚಿಸಿದನ. ಅರ್ಜುನವೆಂಬುವ ಅಕ್ಕರೆ ಇಲ್ಲದೆ ಸಕ್ಕಿದ ಕುನ್ನಿಗಳ. ಅರ್ಜುನವೆಂಬುವ ಅಕ್ಕರೆ ಇಲ್ಲದೆ ಸಕ್ಕಿದ ಕುನ್ನಿಗಳ. ಬಕ್ಕಸವೆಲ್ಲವ ಬಕ್ಕಿಸಿ ನಮಗಂಜರಿಸಿದ ರಾಕ್ಷಸರ. ಬಕ್ಕಸವೆಲ್ಲವ ಬಕ್ಕಿಸಿ ನಮಗಂಜರಿಸಿದ ರಾಕ್ಷಸರ. ಲೆಕ್ಕಿಸದೆ ಸೊಕ್ಕೊಳಗಿಸಿ ಮಣ್ಣಿಸದಿರುವುದರೊಳಗೆ. ಲೆಕ್ಕಿಸದೆ ಸೊಕ್ಕೊಳಗಿಸಿ ಮಣ್ಣಿಸದಿರುವುದರೊಳಗೆ. ಸಭೆಯಲ ಮಧ್ಯೆಯು ಗರ್ಭದಿಂದ ಸಭೆಯಲ ಮಧ್ಯೆಯು ಗರ್ಭದಿಂದ ದುರ್ಮೂರ್ಖ ಎದೆಯ ಬಗೆದು ವೈರಿ ಗುರುಕುಲಾದ ಮನನು ವಂಚಿಸಿದನು. ಸಿರಿಯನ್ನರಿದು ದುರಹಂಕಾರದೆ ಸಿರಿಯನ್ನರಿದು ದುರಹಂಕಾರದೆ ಕಲಿಸಿ ಪರಿಸೊತ್ತಿ ಬರುವ ವೈರಿ ಗುರುಕುಲಾದ ಮನನು ಗುರುಕುಲಾದ ಮನನು ಇದು ಬಿಸಾಡಿದೆ. ಭೀಮಸೇನ, ನಿನ್ನ ಮನದ ಅಂತರಾಳದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಇನ್ನೇನು ಶ್ರೀಕೃಷ್ಣನು ಅರ್ಜುನನೊಡನೆ ಆಗಮನಾಗುವನು. ಅವರು ಬಂದ ಮೇಲೆ ನೀನಿಷ್ಟದಂತೆ ಮಾಡು. ಕರುಣಾಳು ಶ್ರೀ ಮಾಧವ, ಕರುಣಾಳು ಶ್ರೀ ಮಾಧವ, ನಿತ್ಯ ಕಲ್ಯಾಣ ಗುಣ ಕೇಶವ. ಕರುಣಾಳು ಶ್ರೀ ಮಾಧವ, ಭಕ್ತರ ಕಾಯೋ ಭಗವಂತನೇ, ಮುಕ್ತಿಯ ನೀಡೋ ಮುರಹಾರಿಯೇ. ಭಕ್ತರ ಕಾಯೋ ಭಗವಂತನೇ, ಮುಕ್ತಿಯ ನೀಡೋ ಮುರಹಾರಿಯೇ. ಕರುಣಾಳು ಶ್ರೀ ಮಾಧವ, ನಿತ್ಯ ಕಲ್ಯಾಣ ಗುಣ ಕೇಶವ. ದೇವ ಕರುಣಾಳು ಶ್ರೀ ಮಾಧವ, ನಿತ್ಯ ಕಲ್ಯಾಣ ಗುಣ ಕೇಶವ. ಕರುಣಾಳು ಶ್ರೀ ಮಾಧವ.
ಪಾವನ ಶ್ರೀರಂಗನ ನಂಬಿರಯ್ಯ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಭಕ್ತರಿಗೆ ಮುಕುತಿಯನ್ನು ಪಾದ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಪಾಪವನ್ನು ಕಳೆವಂತ ಅಲ್ಲ ಪಾಪವನ್ನು ಕಳೆವಂತ ಸಿರಿಗಂಗೆ ಜನ್ಮಿಸಿದಂತ ರಂಗನ ಶ್ರೀಪಾದವನಂಬಿನಯ್ಯ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ಪಾವನ ಪಾದಗಳ ಮಂದಿರವನ್ನು ಮಾಡುಗಳ ಕಾಣುವುದನ್ನೇ ವಿಠಲ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀವು ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷ ವಹಿಸಿದೆಯಾ? ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮಜ, ನನ್ನನ್ನು ಇಷ್ಟೊಂದು ಕೊಂಡಾಡಬೇಕೆ? ಕರ್ತವ್ಯ ಪರಿಪಾಲನೆ ನನ್ನ ಉದ್ದೇಶ. ಅದಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಂಡೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥವೇನು ಧರ್ಮಜ? ಸಮರವನೊಲ್ಲೆನಯ್ಯ ಕಮಲಾಕ್ಷ, ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ. ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ. ಹಿಮದನ್ವಯ ಶಾಶ್ವತ ನರ ಜನ್ಮ, ಹಿಮದನ್ವಯ ಶಾಶ್ವತ ನರ ಜನ್ಮ, ಹಿಮದನ್ವಯ ಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ ದರೆಯ ದುರಾಸೆಗೆ ಕಾಳಗ ಬಯಸಿ, ದರೆಯ ದುರಾಸೆಗೆ ಕಾಳಗ ಬಯಸಿ, ನರಹತ್ಯೆಗೆ ನಾವು ಗುರಿಯಾಗುವುದೇ? ನರಹತ್ಯೆಗೆ ನಾವು ಗುರಿಯಾಗುವುದೇ? ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ, ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಬರ
ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಶಾಶ್ವತ ನರ ಜನ್ಮ ಹಿಮದನ್ವಯ ಶಾಶ್ವತ ನರ ಜನ್ಮ ಹಿಮದನ್ವಯ ಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳುದೇವ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮಜ, ನಿನ್ನ ಮನದ ಅಭಿಪ್ರಾಯವನ್ನು ಧರ್ಮ ಸಮ್ಮತವಾಗಿ ಇದ್ದರೂ ಈ ನಿನ್ನ ಸಹೋದರ ಅಭಿಮತ ಕೃಷ್ಣ, ಮಂದಮತಿಯ ಕೌರವರಳು ತಂದಿ ನಮಗೆ ಸಲ್ಲದು. ಮಂದಮತಿಯ ಕೌರವರಳು ತಂದಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ತಾಣೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ತಾಣ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನಪ್ಪನ ಆಸೆಯೇ. ಪರಮಾತ್ಮ, ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನಪ್ಪನ ಆಸೆಯೇ. ಶ್ರಮ ವಹಿಸಿ ದುಡಿದವರ ಕೊಪ್ಪಿದ ಗುರು ರಾಕ್ಷಸರ. ಶ್ರಮ ವಹಿಸಿ ದುಡಿದವರ ಕೊಪ್ಪಿದ ಗುರು ರಾಕ್ಷಸರ. ಗರ್ಭಶೀಲ ಗದೆಗಳು ಗರ್ಭಶೀಲ ಗದೆಗಳು. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗವೆಂದರೆ ಬಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ನಮ್ಮ ಹೆಣ್ಣು ಜನ್ಮವನ್ನು. ಭೀಮಸೇನ, ನೀನು ಈ ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟದೈವಗಳಾವುದು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ 7 ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಈ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕಲ ಸಹದೇವರು ಅಗ್ರಜದ ಮಾತಿಗೆ ತಲೆಬಾಗುವರು. ತಂಗಿ ದೃಪದನಂದಿನಿ, ಏಕಮ್ಮ ಕಿನ್ನಲಾಗಿ ನಿಂತೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತವೇ ತಾನೆ? ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಅಣ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿಗೊಡ್ಡಿ ಬೇಡಿದರು ತೋರದಿ ಹೇಗೋ, ತೋರದಿ
ಧರ್ಮ ಧರ್ಮವೆಂದು ಕೈ ಹಿಡಿದ ಪತ್ನಿಯನ್ನು ವಜ್ರ ವೈಡೂರಗಳ ಪರಿ ಪಂಥದಲ್ಲಿ ಪಣವಾಗಿಡಿಸಿ ಸೋತ ಧರ್ಮಪ್ರಭು ಇವರ ಅಭಿಮತ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇನ್ನು ಇವರು ನನ್ನ ಪತಿ ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಂಡಮಗನನ್ನು ಕೊಂದ ಮಹಾ ದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಯಲ್ಲಿ ಸವಟನ್ನು ಹಿಡಿದುಕೊಳ್ಳಿ. ಸಾಕು ಬಾಯಿ ಮುಚ್ಚಿ. ಪರಶಿವನಿಂದ ಪಾಶುಪದಾಸ್ತ್ರವನ್ನು ಪಡೆದ ಅರ್ಜುನ, ಪಾಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ ನಿಮಗೇಕೆ ಬೇಕು ಈ ಗಾಂಡಿ? ಅದನ್ನು ಮೂಲೆಗಿರಿಸಿ ಕೈಗಳಿಗೆ ಬಳೆಯನ್ನು ತೊಟ್ಟಿಕೊಳ್ಳಿ. ಸಾಕು ಮಾಡಿ. ಅಣ್ಣ, ಇವರ್ಯಾರು ನನ್ನ ಪತಿಗಳೆಲ್ಲ. ನನ್ನ ಭಾಗದ ಮೃತ್ಯು ಸ್ವರೂಪರಣ್ಣ, ಮೃತ್ಯು ಸ್ವರೂಪರು. ಇವರ್ಯಾರಿಂದಲೂ ನನ್ನ ಪಂಥವನ್ನು ನೆರವೇರಿಸಲು ಸಾಧ್ಯವಿಲ್ಲವಣ್ಣ. ನಿನ್ನ ಆಜ್ಞೆ ಹೊಂದಿದ್ದರೆ ನಾನೇ ರಣದುರ್ಗಿಯಾಗಿ ರಣರಂಗವನ್ನು ಪ್ರವೇಶಿಸಿ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿ ರಕ್ತದಿಂದ ನಾನೇ ನನ್ನ ಪಂಥವನ್ನು ನೆರವೇರಿಸಿಕೊಳ್ಳುವೆನು. ಅಣ್ಣ, ನನ್ನಿಂದಲೂ ಸಾಧ್ಯವಾದ ಪಕ್ಷದಲ್ಲಿ ಅಗ್ನಿಸುತಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಇದೀಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯವು ಹೀಗಾಯಿತಲ್ಲವೆಂದು ಹೇಳಿದನಷ್ಟೇ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿದಯ್ಯ. ಒಟ್ಟಿನಲ್ಲಿ ಸದಿನಾರ್ಥವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವ ರೀತಿಯ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಖಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದು ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನುತ್ತೋ ದಂಡದಿ ಆ ದುರ್ಯೋಧನನ ತೊಡೆಯಂ ಪುಡಿಗಟ್ಟುವೆನೆನುತ್ತಂ ನುಡಿಗೆಯೋ ಖಂಡಿಗಲಿ ನೀನಂದು ಧಂಬದ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆ ಹಳಿಯೋ ವಿಡಂಬಾಪತಿ ಮನೋಹರ ಅಡಗಲಿ ನಿನ್ನೀ ಕುಹಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಅಗೆಹೆಡ್ಡರ ಕಣ್ಣಲ್ಲಿ ಶತಸಾಹಸ ಮುಡಿ ಕಮ್ಮನೆಯನ್ನೇ ಹರಡಿಸುವೆ. ಕಾಲನೇ ಕೌರವರ ಬೆಂಬಲವಾಗಿ ನಿಲ್ಲಲಿ, ಕಾಲಕ್ಕೆ ಕುರು ಸಮುದ್ರವ ಸೆಳೆ ತರುವೆನಾ? ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಒಡಿಗಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದೃಪದ ಸುದೆ ಕಟ್ಟಿಸಿವೆ ಈ ನಿನ್ನ ಬಿಡಿ ಮುಡಿಯ ಪಡೆಯದಿರೋ ವ್ಯತೆಯ ನರಕಮರ್ದನ ಕೇಳನ್ನಭಿಮತ ಕಾರ್ಮೋಡ ನಡಿಗೆ ಬೆದರಲಿ ಈ ಭೂಮಿ ಗುಡುಗಿ ಬಿಡಿಯಲಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರವು ಬೋರ್ಗರಿಯಲಿ ಕಾರ್ಮೋಡ ನಡಿಗೆ ಬೆದರಲಿ ಈ ಭೂಮಿ ಗುಡುಗಿ ಬಿಡಿಯಲಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರವು ಬೋರ್ಗರಿಯಲಿ ಗುರುವನ ಶಿರವನ್ನು ಕಡಿಯದೆ ಬಿಡೋಣ ನರದಿಗಾಂತದಲ್ಲಿ ಮೊಳಗಿದ ವಿಜಯವ
ಗುಡುಗಿ ಬಿದ್ದರಲ್ಲಿ ಈ ಭೂಮಿ ಗುಡುಗಿ ಗುಡುಗಿ ಬಿಡಿಯಲಿ ಉಕ್ಕಿನ ವಶದಲ್ಲಿ ಸಪ್ತ ಸಹಸ್ರ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ. ನಾನಂದು ಗೈದ ಶಪಥ ರಣದಳು ತೋರುವೆ, ನಾನಂದು ಗೈದ ಶಪಥ ಅರಣಿಂ ದೊರೆತ ಈ ಶರದಿ ಶಿರತೇಡಿದ ಕಣ್ಣನ, ಅರಣಿಂ ದೊರೆತ ಈ ಶರದಿ ಶಿರತೇಡಿದ ಕಣ್ಣನ, ನಾನಂದು ಗೈದ ಶಪಥ ರಣದಳು ತೋರುವೆ, ನಾನಂದು ಗೈದ ಶಪಥ ಈ ಪಾಂಡವ ಕುಲ ಸತಿಯಂ ಅವಹೇಳನಗೈದ ಕುಲನೆಲೆ ಇಲ್ಲವೇ ಅಲೆವ ಗುಲಾಮನ ಕೊಲ್ವೆನೆಂದನುತ ಈ ಪಾಂಡವ ಕುಲ ಸತಿಯಂ ಅವಹೇಳನಗೈದ ಕುಲನೆಲೆ ಇಲ್ಲದ ಅಲೆವ ಗುಲಾಮನ ಕೊಲ್ವೆನೆಂದನುತ ನಾನಂದು ಗೈದ ಶಪಥ ರಣದಳು ತೋರುವೆ, ನಾನಂದು ಗೈದ ಶಪಥ ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸಲಾರೆವು, ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸಲಾರು. ಬಾರಿ ಹಿರಿಯ ನಂದಣ್ಣನ ಮಾತಿಗೆ, ಬಾರಿ ಹಿರಿಯ ನಂದಣ್ಣನ ಮಾತಿಗೆ ಮೀರದೆ ಸೋತು ಶರಣಾಗಿದ್ದೆವು, ನಾನಂದು ಗೈದ ಶಪಥ ರಣದಳು ತೋರುವೆ, ನಾನಂದು ಗೈದ ಶಪಥ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆಯುತ್ತಿರಬೇಕು. ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗ ಧಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಅವರು ಈ ರೀತಿ ವರ್ತಿಸುತ್ತಿರುವರು. ಇಂಥ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ಕೈಗೊಳ್ಳುವೆ ಧರ್ಮಜ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿಮ್ಮನ್ನು ಸ್ಮರಿಸುವ ನಾವು, ಅನುದಿನ ನಿಮ್ಮನ್ನು ಸ್ಮರಿಸುವ ನಾವು, ಈ ಪರಿಶೋಧನೆ ಗೈಯುವುದೇನೆ, ಈ ಪರಿಶೋಧನೆ ಗೈಯುವುದೇನೆ. ಕರುಣಾಳು ಕೃಪೆ ತೋರಿ ಕನಿಕರಿಸು ದೊರೆಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸು ದೊರೆಯೇ, ಆದರಿಸಿ ಪೊರೆಯೇ ದೀನರ ದೊರೆಯೇ, ಆದರಿಸಿ ಪೊರೆಯೇ ದೀನರ ದೊರೆಯೇ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸಗಂತೆ ಕಡೆಗಣಿಸಿದ ಕೌರವ, ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ, ವನವಾಸದೊಳು ಬಳಲುವ ನಮ್ಮನೋ ಕೃಷ್ಣ, ವನವಾಸದೊಳು ಬಳಲುವ ನಮ್ಮನು ನರಳಿಸಿದರು ಹಾ ಕೌರವರು, ನರಳಿಸಿದರು ಹಾ ಕೌರವರು.
ಕೃಷ್ಣರ ದೊರೆಯೇ ಕೃಷ್ಣ ಕೃಷ್ಣ ಶ್ರೀಹರಿ ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮಜ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ ಹಾಗೂ ಈ ಸಂಧಿಗಾಗಿ ನಾಳಿನ ಕುರುಸಭೆ. ಲಕ್ಷ್ಮೀಪತಿ ನೀನಿಲ್ಲದೆ ನಮಗಾರು ಗತಿ, ಆರು ಗತಿ ನಮಗಾರು ಗತಿ, ನಮಗಾರು ಗತಿ. ಲಕ್ಷ್ಮೀಪತಿ ಒಡೆದ ವೀಣೆಯು ಮುರಿದ ತಂತಿಯು, ಒಡೆದ ವೀಣೆಯು ಮುರಿದ ತಂತಿಯು ನಾದವಂಬುವುದೇ, 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 ನಾದವಂಬುವುದೇ. ಲಕ್ಷ್ಮೀಪತಿ ನೀನಿಲ್ಲದೆ ನಮಗಾರು ಗತಿ, ಆರು ಗತಿ ನಮಗಾರು ಗತಿ, ನಮಗಾರು ಗತಿ. ಪತಿ ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಅಣ್ಣ, ಧರ್ಮಪುತ್ರನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರುವೆ. ಅಣ್ಣ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರ ನಿನ್ನದಲ್ಲವೇ? ಹೌದು. ಚಿಂತೆ ಪಡೆದಿರು ಶಾಂತಿಯ ತಾಳೆ ಸದಲೇ ಮರವೇ
ಚಿಂತಿಸಬೇಡ. ನಾನು ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆ. ನಿನ್ನ ಪತಿಗಳಾದ ಭೀಮಾರ್ಜುನ ತಿದ್ದಿಕೊಳ್ಳುವ ಭಾರ ನಿನ್ನದು. ನಾನಿನ್ನು ಬರಲೇ? ಹಾಗೆ ಘನಶ್ಯಾಮ